ಘಾಟಿಯಲ್ಲಿ ಪ್ರವಾಸಿಗರ ಹುಚ್ಚಾಟ ಮುಂದುವರೆದಿದೆ. ರಸ್ತೆ ಮಧ್ಯ ಗಾಡಿ ನಿಲ್ಲಿಸಿಕೊಂಡು ಯುವಕರು ಡ್ಯಾನ್ಸ್ ಮಾಡ್ತಿದ್ದಾರೆ. ಮದ್ಯ ಸೇವಿಸಿ ರಸ್ತೆ ಮಧ್ಯ ಕಾರ್ ನಿಲ್ಲಿಸಿಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಯುವಕರು. ನಾವು ಹೇಳ್ತಾನೆ ಇರ್ತೀವಿ, ನೀವು ಹೇಳ್ತಾನೆ ಇರಿ, ನಾವು ಮಾಡ್ತಾನೆ ಇರ್ತೀವಿ ಎನ್ನುವಂಥದ್ದೇ ಈ ಒಂದು ಹುಚ್ಚಾಟ. ಚಾರ್ಮಾಡಿ ಘಾಟಿಯಲ್ಲಿ ಮತ್ತೆ ಪ್ರವಾಸಿಗರ ಹುಚ್ಚಾಟ ಮುಂದುವರೆದಿರುವಂಥದ್ದು. ರಸ್ತೆ ಮಧ್ಯ ಗಾಡಿ ನಿಲ್ಲಿಸಿಕೊಂಡು ಯುವಕರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಮದ್ಯ ಸೇವಿಸಿ ರಸ್ತೆ ಮಧ್ಯ ಕಾರನ್ನು ನಿಲ್ಲಿಸಿಕೊಂಡು ಡ್ಯಾನ್ಸ್ ಮಾಡ್ತಾ ಇರುವಂಥದ್ದು. ನಡು ರಸ್ತೆಯಲ್ಲಿ ಪಾರ್ಕಿಂಗ್ ಲೈಟ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇನ್ನು ಮೂಡಿಗೆರೆ ತಾಲೂಕಿನ ಚಾರ್ಮಾಡಿ ಘಾಟಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ಇನ್ನು ಚಾರ್ಮಾಡಿ ಘಾಟಿಯಲ್ಲಿ ಈಗ ಮಳೆಯ ವಾತಾವರಣ, ಹಾಗಾಗಿ ದಟ್ಟವಾದ ಮಂಜು ಆವರಿಸಿಕೊಂಡಿರುತ್ತೆ. ಜೊತೆಗೆ ಚಿಕ್ಕಮಗಳೂರು ಹಾಗೂ ಮಂಗಳೂರಿಗೆ ಇರುವಂತಹ ಸಂಪರ್ಕದ ರಸ್ತೆ ಇದು ಚಾರ್ಮಾಡಿ ಘಾಟಿ. ಹಾಗಾಗಿ ಇಲ್ಲಿ ಸಾಮಾನ್ಯವಾಗಿ ಸಾಕಷ್ಟು ವಾಹನಗಳು ಓಡಾಡ್ತಾ ಇರುತ್ತೆ, ಬಸ್ಗಳು, ಲಾರಿಗಳು ಎಲ್ಲ ಓಡಾಡ್ತಾ ಇರುತ್ತೆ. ಇಂಥ ಒಂದು ಜಾಗದಲ್ಲಿ ಈ ರೀತಿಯಾದಂತಹ ಹುಚ್ಚಾಟ ಮುಂದುವರಿತಾ ಇರುವಂಥದ್ದು. ಎಷ್ಟೇ ಹೇಳಿದರೂ ಕೂಡ ಚಾರ್ಮಾಡಿ ಘಾಟಿಯಲ್ಲಿ ಪ್ರವಾಸಿಗರ ಹುಚ್ಚಾಟ ಮುಂದುವರಿತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ನಡು ರಸ್ತೆಯಲ್ಲಿ ಪಾರ್ಕಿಂಗ್ ಲೈಟ್ ಹಾಕೊಂಡು ರಸ್ತೆ ಮಧ್ಯೆ ಕಾರ್ ನಿಲ್ಲಿಸಿಕೊಂಡು ಯುವಕರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಮದ್ಯ ಸೇವಿಸಿ ರಸ್ತೆ ಮಧ್ಯೆ ಕಾರ್ ನಿಲ್ಲಿಸಿಕೊಂಡು ಡ್ಯಾನ್ಸ್ ಮಾಡ್ತಾ ಇರುವಂಥದ್ದು. ಜೊತೆಗೆ ಇಲ್ಲಿ ಮಳೆಯಾಗ್ತಾ ಇರೋದ್ರಿಂದ ಸಾಧಾರಣವಾಗಿ ಚಾರ್ಮಾಡಿ ಘಾಟಿಯಲ್ಲಿ ದಟ್ಟವಾದ ಮಂಜು ಆವರಿಸಿಕೊಂಡಿರುತ್ತೆ. ಚಾರ್ಮಾಡಿ ಘಾಟಿಯಲ್ಲಿ ಮಂಜಿನ ಮಧ್ಯೆ ವಾಹನ ಚಾಲನೆ ಮಾಡೋದೇ ಒಂದು ದೊಡ್ಡ ಸಾಹಸ. ಏಕೆಂದರೆ ಕಿರಿದಾದ ರಸ್ತೆ, ಅಷ್ಟೇ ಅಪಾಯಕಾರಿಯಾದ ರಸ್ತೆ ಕೂಡ. ಜೊತೆಗೆ ಈ ಮಳೆಗಾಲದಲ್ಲಿ ಅಲ್ಲಿ ರಸ್ತೆ ಕುಸಿತ ಉಂಟಾಗೋದು ಇದೆಲ್ಲ ಪ್ರತಿ ವರ್ಷವೂ ಕೂಡ ಸಾಮಾನ್ಯ. ಇಂಥದ್ರಲ್ಲಿ ಈ ಮಂಜಿನ ಮಧ್ಯೆ ವಾಹನ ಚಾಲನೆ ಮಾಡೋದೇ ಒಂದು ಸಾಹಸ. ಅಂಥದ್ರಲ್ಲಿ ಈ ದಟ್ಟ ಮಂಜಿನ ಮಧ್ಯೆ ರಸ್ತೆ ಮಧ್ಯೆ ಕಾರ್ ನಿಲ್ಲಿಸ್ಕೊಂಡು ಈ ಯುವಕರು ಹುಚ್ಚಾಟವನ್ನು ಮೆರೆದಿದ್ದಾರೆ. ಅಪಘಾತ ಸಂಭವಿಸಿದ್ರೆ ಅಥವಾ ಏನಾದರೂ ಅನಾಹುತವಾದರೆ ಯಾರು ಹೊಣೆ ಎನ್ನುವಂಥ ಒಂದು ಯೋಚನೆ ಕೂಡ ಈ ಯುವಕರಲ್ಲಿ ಇರೋದಿಲ್ಲ. ಇನ್ನು ಬಣಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆ ಪ್ರಕರಣ ದಾಖಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಚಾರ್ಮಾಡಿ ಘಾಟಿಯಲ್ಲಿ ಈ ಒಂದು ಹುಚ್ಚಾಟ ನಡೆದಿರುವಂಥದ್ದು. ಪ್ರತಿ ಬಾರಿಯೂ ಕೂಡ ಈ ರೀತಿಯಾಗಿ ಯುವಕರು ಹುಚ್ಚಾಟವನ್ನು ಮಾಡ್ತಾನೆ ಇರ್ತಾರೆ. ಪ್ರವಾಸಕ್ಕಂತ ಬರ್ತಾರೆ, ಈ ರೀತಿಯಾಗಿ ನಡು ರಸ್ತೆಯಲ್ಲಿ ಹುಚ್ಚಾಟವನ್ನು ಮುಂದುವರಿಸ್ತಾ ಇರ್ತಾರೆ. ಎಷ್ಟೇ ಹೇಳಿದರೂ ಕೂಡ ಬುದ್ಧಿಯನ್ನು ಕಲಿಯೋದಿಲ್ಲ. ಇನ್ನು ಇದು ಒಂದು ಮುಖ್ಯ ರಸ್ತೆ, ಏಕೆಂದರೆ ಮೂಡಿಗೆರೆಯಿಂದ ಧರ್ಮಸ್ಥಳಕ್ಕೆ ಹೋಗೋರಾಗಿರ್ಬೋದು ಅಥವಾ ಚಿಕ್ಕಮಗಳೂರಿನಿಂದ ಮಂಗಳೂರಿಗೆ ಹೋಗೋದಕ್ಕೆ ಈ ಒಂದು ರಸ್ತೆ ಸಂಪರ್ಕವನ್ನು ನೀಡುತ್ತೆ. ಇಲ್ಲಿ ಸಾಕಷ್ಟು ವಾಹನಗಳು ಚಲಾವಣೆ ಆಗ್ತಾ ಇರ್ತವೆ. ಜೊತೆಗೆ ಬಸ್ಗಳಾಗಿರ್ಬೋದು, ಲಾರಿಗಳಾಗಿರ್ಬೋದು ಇಲ್ಲಿ ಹೋಗ್ತಾನೆ ಇರ್ತವೆ. ಇಂಥ ಒಂದು ಬ್ಯುಸಿ ರಸ್ತೆಯಲ್ಲಿ ಈ ರೀತಿಯಾಗಿ ಹುಚ್ಚಾಟವನ್ನು ಮಾಡಿದ್ದಾರೆ ಯುವಕರು. ಅದು ಕೂಡ ಮದ್ಯ ಸೇವಿಸಿ ರಸ್ತೆ ಮಧ್ಯೆ ಕಾರ್ ನಿಲ್ಲಿಸಿಕೊಂಡು ಡ್ಯಾನ್ಸ್ ಮಾಡ್ತಾ ಇರುವಂಥದ್ದು. ಜೊತೆಗೆ ಇದು ಮಳೆಗಾಲ. ಇಲ್ಲಿ ಸಾಧಾರಣವಾಗಿ ಚಾರ್ಮಾಡಿ ಘಾಟಿಯಲ್ಲಿ ಮಳೆ ಜೋರಾಗಿಯೇ ಬರ್ತಾ ಇರುತ್ತೆ. ಈ ವೇಳೆ ಮಂಜು ಕೂಡ ದಟ್ಟವಾದ ಮಂಜು ಕವಿದಿರುತ್ತೆ. ಈ ಮಂಜು ಕವಿದಿರುವಂತಹ ರಸ್ತೆಯಲ್ಲಿ ವಾಹನವನ್ನು ಓಡಿಸೋದೇ ಒಂದು ದೊಡ್ಡ ಸಾಹಸ. ಏಕೆಂದರೆ ತುಂಬ ಕಿರಿದಾದ ರಸ್ತೆಗಳಿರುವಂಥದ್ದು, ಅಷ್ಟೇ ಅಪಾಯಕಾರಿ ರಸ್ತೆಗಳು, ಪಕ್ಕದಲ್ಲೇ ಕಂದಕ ಇರುವಂಥದ್ದು. ಜೊತೆಗೆ ಮಳೆಗಾಲದಲ್ಲಿ ಸಾಕಷ್ಟು ರಸ್ತೆ ಕುಸಿತ, ಗುಡ್ಡ ಕುಸಿತ ಇವೆಲ್ಲವನ್ನ ಕೂಡ ನಾವು ಇಲ್ಲಿ ಈ ಜಾಗದಲ್ಲಿ ಪ್ರತಿ ವರ್ಷವೂ ಕೂಡ ಗಮನಿಸ್ತಾ ಇರ್ತೀವಿ. ಇಲ್ಲಿ ವಾಹನ ಚಲಾಯಿಸೋದೇ ಒಂದು ದೊಡ್ಡ ಸಾಹಸ ಆಗುತ್ತೆ. ಅಂಥದ್ರಲ್ಲಿ ಈ ರೀತಿಯಾದಂಥ ಹುಚ್ಚಾಟ, ಇದರ ನಡುವೆ ರಸ್ತೆ ಮಧ್ಯದಲ್ಲಿ ವಾಹನವನ್ನು ನಿಲ್ಲಿಸಿಕೊಂಡು ಪಾರ್ಕಿಂಗ್ ಲೈಟ್ ಆನ್ ಮಾಡಿಕೊಂಡು, ಅದು ಕೂಡ ಸಂಜೆಯ ವೇಳೆ, ರಾತ್ರಿಯ ವೇಳೆಯಲ್ಲಿ ಈ ರೀತಿಯಾದಂಥ ಹುಚ್ಚಾಟವನ್ನು ಮಾಡಿದ್ದಾರೆ ಪ್ರವಾಸಿಗರು.